ಹಾಯ್ ಶಾಲಿನಿ. ಹಾಯ್ ಮ್ಯಾಮ್. ಹಾಯ್ ರೋಹಿಣಿ. ಹಾಯ್ ಮ್ಯಾಮ್. ಏನಿವತ್ತು ನೀವು ಮಾಡಿದ ಡಿಶ್ ನೇಮು? ಮ್ಯಾಮ್ ಓರಿಯೋ ಡೆಸರ್ಟ್ ಮತ್ತು ಪಾನಿಪುರಿ. ಓರಿಯೋ ಡೆಸರ್ಟ್ ಮತ್ತೆ ಪಾನಿಪುರಿ ಎಲ್ಲ ಚೆನ್ನಾಗಿ ಸೇಲ್ ಆಗಿದೆ. ಎಲ್ಲ ತುಂಬ ಚೆನ್ನಾಗಿ ಸೇಲ್ ಆಗಿದೆ. ನಾವು ಎಷ್ಟು ತಂದಿದ್ವೋ ಅಷ್ಟೂ ಸೇಲ್ ಆಗಿದೆ. ಹಂಗಾದ್ರೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರಿ ಅಂತ ಆಯ್ತು. ತುಂಬ ಖುಷಿ ಆಯಿತು. ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಇದು ಫಸ್ಟ್ ಟೈಮ್ ಅಲ್ವಾ ಫುಡ್ ವೆಂಚರು? ಹೌದು ಮ್ಯಾಮ್. ಓಕೆ, ಎಂಜಾಯ್ ಮಾಡಿದ್ರಾ? ತುಂಬ ಎಂಜಾಯ್ ಮಾಡಿದ್ದೀವಿ. ಅದು ಅಲ್ಲದೆ ನಮ್ಮ HM ಸರ್ ಬೇರೆ ತಿಂತಾ ಇದ್ದಾರೆ, ಅವ್ರನ್ನೂ ಕೇಳೋಣ ಯಾವ ರೀತಿ ಇತ್ತು ಟೇಸ್ಟ್ ಅಂತ. ಸರ್ ಹೇಗಿದೆ ಸರ್ ಎಲ್ಲ ಟೇಸ್ಟ್ ಫುಡ್ದು? ಮ್ಯಾಮ್ ಇದೇ ಮೊದಲನೇ ಬಾರಿಗೆ ಸೈಂಟ್ ಮೈಕಲ್ ಸ್ಮಾಲ್ ಸ್ಕೂಲಲ್ಲಿ ಹಮ್ಮಿಕೊಂಡಿದ್ದಾರೆ ನಮ್ಮ ಚೇರ್ಮನ್ ಸರ್ ಅವರ ನೇತೃತ್ವದಲ್ಲಿ. ತುಂಬ ಅದ್ಧೂರಿಯಾಗಿ ಮತ್ತು ಅತ್ಯಂತ ಸರಳ ಮತ್ತು ಸುಂದರವಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ. ಇದು ಮಕ್ಕಳ ವ್ಯಾವಹಾರಿಕ ಜ್ಞಾನಕ್ಕೆ ಮತ್ತು ಗಣಿತಕ್ಕೆ ಸಂಬಂಧಿಸಿದಂತಹ ಒಂದು ಜ್ಞಾನವಾಗಿದ್ದು, ದಿನನಿತ್ಯದಲ್ಲಿ ನಾವು ಗಣಿತವನ್ನು ಹೇಗೆ ಬಳಸ್ತೀವೋ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಗಣಿತವನ್ನು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಮಕ್ಕಳಿಗೆ ಇವತ್ತು ಗೊತ್ತಾಗಿದೆ. ಒಬ್ಬೊಬ್ರಿಗೆ ಲೆಕ್ಕ ಕೇಳಿದಾಗ ಅವ್ರು ಹೇಳ್ತಾರೆ 1000 ರೂಪಾಯಿ, 1,500, 500, 800 ಅಂತ ಹೇಳಿದಾಗ ಅವರಿಗೆ ವ್ಯಾವಹಾರಿಕ ಜ್ಞಾನದ ಪರಿಕಲ್ಪನೆ ಮತ್ತು ವ್ಯಾಪಾರದ ಪರಿಕಲ್ಪನೆ ಮಕ್ಕಳಿಗೆ ಮೂಡಿದಂತಾಗಿದೆ. ಹಾಗಾಗಿ ಇದು ಒಂದು ಸುಂದರವಾದ ಕಾರ್ಯಕ್ರಮ ಮತ್ತು ಆಹಾರ ಉದ್ಯಮ ಮತ್ತು ವಿವಿಧ ಆಹಾರ ತ್ಯಾಜ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಆಹಾರಗಳು ತುಂಬ ಪ್ರತಿಯೊಂದು ವಿದ್ಯಾರ್ಥಿಯು ರುಚಿಕರವಾಗಿದೆ. ಅದಲ್ಲದೆ 1 ರಿಂದ 4ನೇ ತರಗತಿಯ ಮಕ್ಕಳು ತರಕಾರಿ ಮಾರುಕಟ್ಟೆಯನ್ನು ಮಾಡಿದ್ದಾರೆ. ಆ ಮಾರುಕಟ್ಟೆಯಲ್ಲಿ ರೈತರು ಬೆಳೆಯುವಂಥ, ರೈತರಿಗೆ ಲಾಭ ಆಗುವಂಥ ತರಕಾರಿಯನ್ನು ಕೊಂಡುಕೊಂಡು ಬಂದು ರೈತರ ಮಕ್ಕಳಲ್ಲಿ ಮಾರಿರೋದರಿಂದ ಅದು ಇನ್ನೂ ವಿಶೇಷತೆ. ರೈತರ ಮಕ್ಕಳಿಗೆ ಅನುಕೂಲವಾಗುವಂತಹ ಇದು ಹಬ್ಬ ಅಂತ ಹೇಳ್ಬೋದು. ಇದೊಂದು ನಮ್ಮ ಶಾಲೆಯಲ್ಲಿ ಇದೊಂದು ಕಾರ್ಯಕ್ರಮವಲ್ಲ, ಇದೊಂದು ಆಹಾರ ಮೇಳವಲ್ಲ. ನಮ್ಮ ಶಾಲೆಯಲ್ಲಿ ಇದೊಂದು ಹಬ್ಬದ ರೀತಿಯಲ್ಲಿ ಇದನ್ನು ಆಚರಣೆ ಮಾಡಿದ್ದೀವಿ ಅಂತ ನಾನಾದರೂ ಹೇಳಲು ಬಯಸುತ್ತೇನೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್.